ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ಪಾಲಕ್ ಪನ್ನೀರ್ ರೆಸಿಪಿ. ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿಗೆ ನಾನು ತೊಗೊಂಡಿರುವಂಥದ್ದು 500 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಕಟ್ನಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೆ ಅಂತೇಳಿ ಒಂದು 3 ಹಸಿರು ಮೆಣಸಿನ್ಕಾಯಿ, ಶುಂಠಿ ಒಂದು 3 ಇಂಚಷ್ಟು, ಹಾಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಚ್ಕಾರದ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲ, 1 ಟೊಮೊಟೊ, 1/4 ಸ್ಪೂನಷ್ಟು ಅರಿಶಿನ, ಹಾಗೆ 2 ಈರುಳ್ಳಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು 10 ರಿಂದ 12 ಗೋಡಂಬಿನ ನಾನು ನೆನೆಸಿಟ್ಕೊಂಡಿದ್ದೀನಿ. ಏಕೆಂದರೆ ನಾನು ಕ್ರೀಮೇನು ಆ್ಯಡ್ ಮಾಡ್ತಾ ಇಲ್ಲ, ಹಾಗಾಗಿ ಗೋಡಂಬಿನ ಹಾಕೋಣ ಅಂತ ನಾನು ಗೋಡಂಬಿ ನೆನೆಸಿಟ್ಟಿದ್ದೀನಿ. ಹಾಗೆ ಒಗ್ಗರಣೆಗೆ ಅಂತೇಳಿ 1-2 ಪಾಲಕ್ ಎಲೆ, 1-2 ಪೀಸಷ್ಟು ಚಕ್ಕೆ, 1 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ನಾನು ಒಗ್ಗರಣೆಗೆ ಅಂತೇಳಿ ಎಣ್ಣೆ ತುಪ್ಪ ಎರಡೂ ಬಳಸ್ತಾ ಇದ್ದೀನಿ. ಬನ್ನಿ ಹಾಗೆ ರೆಸಿಪಿ ಕಂಟಿನ್ಯೂ ಮಾಡೋಣ. ಈಗ ನಾನು ಪಾಲಕ್ನ ಬೇಯಿಸ್ಕೊಳ್ಳೋದಕ್ಕೆ ಅಂತೇಳಿ ಇಲ್ಲಿ ಫಸ್ಟು ನೀರನ್ನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಕಾದಿರೋಂಥ ನೀರಿಗೆ ನಾನು ಪಾಲಕ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಪಾಲಕ್ಕು ಬರೀ 2 ನಿಮಿಷ, 1-2-3 ನಿಮಿಷ ಬೆಂದರೆ ಸಾಕಾಗುತ್ತೆ. 1-2-3 ನಿಮಿಷ ಕುದಿ ಬಂದರೆ ಸಾಕು. ಅದನ್ನು ಈಗ ಬೇಯಿಸ್ಕೊಳ್ಳೋಣ. ಪಾಲಕ್ಕೇನು ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಲ್ಲ. ಇದೊಂದು 2 ಕುದಿ ಬೆಂದರೆ ಸಾಕಾಗುತ್ತೆ. ಸೊಪ್ಪು ಬೇಗ ಬೆಂದೋಗುತ್ತೆ. ನಾನು ಇದು ಪಾಲಕ್ ಸೊಪ್ಪು ಎಳೆದಿರೋದ್ರಿಂದ ನಾನು ಕಡ್ಡಿ ಸಮೇತನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದನ್ನೇನು ವೇಸ್ಟ್ ಮಾಡ್ತಾ ಇಲ್ಲ. ಪಾಲಕ್ ಸೊಪ್ಪು ಬೆಂದು ಚೆನ್ನಾಗಿ ಆರಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ಪಾಲಕ್ ಸೊಪ್ಪಿನ ಜೊತೆಗೆ ನಾನು ರುಬ್ಬೋದಕ್ಕೆ ಅಂತ ತೆಗೆದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೇ ನಾನು ನೆನೆಸಿಟ್ಕೊಂಡಿರೋಂಥ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಈ ಥರ ನುಣ್ಣಗಾಗಬೇಕು. ಎಷ್ಟು ಗ್ರೀನಾಗೇ ಇದೆ ನೋಡಿ, ಈ ಥರ ನುಣ್ಣಗಾಗುವಷ್ಟು ಪೇಸ್ಟ್ ಮಾಡ್ಕೋಬೇಕು. ಈಗ ನಾನು ಒಂದು ಪ್ಯಾನ್ನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕೋತಾ ಇದ್ದೀನಿ. ನೀವು ಮನೇಲಿ ಏನಾದರೂ ಬಟರ್ ಇದೆ ಅಂದರೆ ಬಟರ್ ಬೇಕಿದ್ರೂ ಹಾಕೋಬೋದು. ನಮ್ಮ ಮನೇಲಿ ನಾಟಿ ತುಪ್ಪ ಇದೆ ಅನ್ನೋ ಕಾರಣಕ್ಕೆ ನಾನು ತುಪ್ಪನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರ್ತಾ ಇರುತ್ತೆ ಟೇಸ್ಟು. ಇದೆಲ್ಲ ಚೆನ್ನಾಗಿ ಕಾಯಲಿ. ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು 1-2 ನಿಮಿಷ ತುಪ್ಪದಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಪನ್ನೀರು ಒಂಥರ ಹಸಿ ಸ್ಮೆಲ್ ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ತುಪ್ಪದಲ್ಲೇ ಸ್ಟಾರ್ಟಿಂಗ್ಗೆ ನಾನು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ತುಪ್ಪದಲ್ಲಿ ಹುರಿಯೋದ್ರಿಂದ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಪನ್ನೀರ್ ಬಾಯಿಗೆ ಹಾಕೊಂಡಾಗ ತುಪ್ಪದ್ದು ಅಥವಾ ಈ ಬಟರಲ್ಲಿ ಹುರಿದಿದ್ರೆ ಬಟರ್ದು ಅದರದ್ದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿರೋಂಥ ಪನ್ನೀರನ್ನ ತೆಗೆದಿಟ್ಕೋತಾ ಇದ್ದೀನಿ. ಈಗ ಕಾದಿರೋ ಎಣ್ಣೆಗೆ ನಾವು ಒಗ್ಗರಣೆಗೆ ಅಂತ ತೆಗೆದಿಟ್ಕೊಂಡಿರುವಂಥ ಚಕ್ಕೆ, ಜೀರಿಗೆ, ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಅದ್ರದ್ದು ಸ್ಮೆಲ್ ಚೆನ್ನಾಗಿ ಬಿಟ್ಕೊಡುತ್ತೆ ಪಲಾವ್ ಎಲೆದೆಲ್ಲ. ಅದೇ ಒಂಥರ ರೆಸ್ಟೋರೆಂಟು ಸ್ಮೆಲ್ಲು ಟೇಸ್ಟು ಕೊಡೋದು. ಹಾಗಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಕೆಂಪಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡ್ರಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಯಾರಿಗಾದ್ರೂ ಈರುಳ್ಳಿ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಹಾಕೋಬೋದು. ನಾನು ಇಲ್ಲಿ ದಪ್ಪದೊಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ಈಗ ಇದಕ್ಕೆ ನಾನು
ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಜಾಸ್ತಿ ಏನು ಬೇಕಾಗಲ್ಲ, ಜಾಸ್ತಿ ಹಾಕಬಾರ್ದು, ಹುಳಿ ಜಾಸ್ತಿ ಇರಬಾರ್ದು, ಒಂದು ಸಣ್ಣದು ಹಾಕಿದ್ರೆ ಸಾಕಾಗುತ್ತೆ. ಇದು ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ. ಈ ಟೈಮಲ್ಲೇ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಮೆತ್ತಗಾಗುತ್ತೆ. ಟೊಮೊಟೊ ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಇದಕ್ಕೆ ಹಾಕೊಳ್ಳೋಣ. ಕೆಲವೊಬ್ಬರು ಪಾಲಕ್ ಬೇಯಿಸಿರೋ ನೀರನ್ನ ಹಾಗೆ ವೇಸ್ಟ್ ಮಾಡಿಬಿಡ್ತಾರೆ. ಅದ್ರ ಬದಲು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನೇ ಯೂಸ್ ಮಾಡ್ಕೊಳ್ಳೋಣ. ಸೊಪ್ಪು ಬೇಯಿಸಿರೋ ನೀರನ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೇವಿಗೆ ಹಾಕ್ಕೊಳ್ಳೋಣ. ನಮಗೆ ಗ್ರೇವಿ ತಿಕ್ನೆಸ್ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟು ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ತಿಕ್ಕೆ ಇರಬೇಕು. ಈಗ ಇದಕ್ಕೆ ಈ ಟೈಮಲ್ಲಿ ತೆಗೆದಿಟ್ಕೊಂಡಿರುವಂಥ ಅರಿಶಿನ, ಹಾಗೆ ಗರಂ ಮಸಾಲ, ಹಾಗೆ ಅಚ್ಚ ಖಾರದ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ನೀರು ಬೇಕಿದ್ರೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಗ್ರೇವಿ ತಿಕ್ಕಾಗಿ ಬಂದಿದೆ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ಕೋಬೇಕು. ಪನ್ನೀರ್ ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಪನ್ನೀರು ತುಂಬ ಸ್ಮೂತಾಗಿರುತ್ತೆ, ಕ್ರಿಸ್ಪಿಯಾಗಿಲ್ಲ ಏನೂ ಇರಲ್ಲ. ನೀವು ತುಪ್ಪದಲ್ಲಿ ಏನಾದರೂ ಬ್ರೌನ್ ಬರೋ ಥರ ಏನಾದರೂ ಬೇಯಿಸ್ಕೊಂಡ್ರೆ, ಫ್ರೈ ಮಾಡಿಕೊಂಡ್ರೆ ಮಾತ್ರ ಅದು ಕ್ರಿಸ್ಪಿ ಆಗೋದು. ಇದನ್ನು ಒಂದು 3-4 ನಿಮಿಷ ಬೇರೆಗೆ ಬಿಡೋಣ. ಗಮ್ಮತ್ತು ಸ್ಮೆಲ್ ಬರ್ತಾ ಇದೆ ಇವತ್ತು ಅಡುಗೆ. ಏನಿಲ್ಲ ರೀ, ಮೊನ್ನೆ ನಿಮ್ಮ ಚಿಕ್ಕ ಮಗ ಕೇಳ್ತಾ ಇದ್ನಲ್ಲ ಪಾಲಕ್ ಪನ್ನೀರ್ ಮಾಡು ಅಂತ. ಹೆಂಗಿದ್ರು ಮೊನ್ನೆ ಡಿಮಾರ್ಟಿಂದ ಪನ್ನೀರ್ ತಂದಿರೋದಿತ್ತಲ್ಲ, ಈಗ ಟಿಫನ್ಗೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಪನ್ನೀರ್ ಮಾಡ್ತಾ ಇದ್ದೀನಿ. ಕೊಡು ನೋಡೋಣ ಟೇಸ್ಟು. ಬಿಸಿದೆ, 1 ನಿಮಿಷ ಕೊಟ್ಟು. ಚಪಾತಿ ಆಗೋವರೆಗೂ ಕಾಯೋಕ್ಕಾಗಲ್ವಾ, ಅಷ್ಟು ಮುಂಚೆನೇ ತಿನ್ಬೇಕು ಅನಿಸ್ತದೆ, ಟೇಸ್ಟ್ ನೋಡಬೇಕು ಅನಿಸ್ತಿದೆ. ನೋಡಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಬೇಕಿದೆ. ಪನ್ನೀರು ಪ್ರೋಟೀನ್ ರಿಚ್ ಫುಡ್ಡು. ಈ ಥರ ಪಾಲಕ್ ಪನ್ನೀರ್ ಮಾಡಿಕೊಟ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಮಾಡೋದು ಕೂಡ ತುಂಬಾ ಈಸಿ, ತುಂಬ ಐಟಮ್ಸ್ ಎಲ್ಲ ಏನು ಬೇಕು ಅಂತ ಅನಿಸಲ್ಲ. ಯಾರೆಲ್ಲ ಟ್ರೈ ಮಾಡಿಲ್ಲ ದಯವಿಟ್ಟು ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.